ಹೇಳ್ಬೇಕಣ. ಹೇಳ್ರ. ಹೌಸ್ ದ ಜೋಶ್. ಹಾಯ್ ಸರ್. ಹೌಸ್ ದ ಜೋಶ್. ಹಾಯ್ ಸರ್. ಬಾ ಬಿಟ್ರೆ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾನೆ. ನೀನ್ ಸ್ವಲ್ಪ ಸುಮ್ಮನಿರು. ಮಕ್ಳ ಇವನು ಹೇಳೋದ್ನೆಲ್ಲ ಕೇಳ್ಬಿಡಿ, ಎಲ್ಲ ಮರ್ತು ಬಿಡಿ. ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿ. ನಮ್ಮಲ್ಲಿ ಗ್ರಾಮೀಣ ಆಟಗಳು ಅಂತ ಎಷ್ಟೊಂದಿದೆ. ಅದರಲ್ಲಿ ಈ ಮರಕೋತಿ, ಲಗೋರಿ, ಅಳಿಗುಡಿ ಮನೆ, ಕುಂಟೆಬಿಲ್ಲೆ, ಕಣ್ಣ ಮುಚ್ಚಾಲೆ, ಎಷ್ಟು ಆಟಗಳಿವೆ. ಇವಾಗ ನಾವು ಕಣ್ಣ ಮುಚ್ಚಾಲೆ ಆಡೋಣ. ಸಿಸ್ಟರ್, ಕಣ್ಣ ಮುಚ್ಚಾಲೆ ಆಟ ಆನ್ಲೈನ್ ಅಲ್ಲಿ ಸಿಗುತ್ತಾ? ಆನ್ಲೈನ್ ಅಲ್ಲಿ ಇದೆಲ್ಲ ಸಿಗಲ್ಲ. ಇದನ್ನ ನಾವೇ ಆಡ್ಬೇಕು. ಹೆಂಗ್ ಆಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನಾವು ಒಬ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಬೇಕು. ನಮ್ಮಲ್ಲಿ ಅವ್ರನ್ನ ಯಾರು ಟಚ್ ಮಾಡ್ತಾರೋ ಅವ್ರ ಔಟ್. ಓಕೆ, ಈಗ ಫಸ್ಟು ನೀನ್ ಬಾ. ಹ್ಯಾಂಡ್ ಕರ್ಚಿಪ್ ಕೊಡು. ಓಕೆ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರ್ಲೆ ಹೋಯ್ತು ನಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಟ್ಟೆ ಓಡಿ ಓಡಿ. ಕಾಶಿಯವರೇ, ನಿಜ ಹೇಳ್ತಾ ಇದ್ದೀರಾ ನೀವು? ಇದನ್ನೆಲ್ಲರೂ ಮಕ್ಕಳಿಗೆ ಕೊಡ್ಸ್ರೆ ಓವರ್ ಡೋಸ್ ಆಗಿ ಪ್ರಜ್ಞೆ ತಪ್ಪ. ಗಿರ್ಜಮ್ಮ, ನೀವು ಆ ದೇವತಾ ಮನುಷ್ಯ ಅಂದ್ರಲ್ಲ, ಅವ್ರ ಫೋಟೋ ಎಂತಾರು ಇಟ್ಕೊಂಡಿರಿ? ಸ್ವಾಮಿಗಳೇ, ನಿಮ್ದೊಂದು ಫೋಟೋ ತಗೋಬೋದಾ? ಬೇಡ, ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ. ನಾವು ನೆನೆದವರ ಮನದಲ್ಲಿ ಬರುತ್ತೇವೆ. ಅವ್ರ ಫೋಟೋ ತಗೊಳಕ್ ಬಿಡ್ಲಿಲ್ಲ. ಆದ್ರೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮುಖ ನೋಡಕ್ ಬೇಕಾಗತ್ತೆ ಅಂತ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಫೋಟೋ ತೆಕ್ಕೊಂಡು ಬಂದೆ. ಇರಿ, ತೋರಿಸ್ತೇನೆ. ಗಿರ್ಜಮ್ಮ, ನೀವು ಸ್ವಾಮೀಜಿ ಅಲ್ಲ ಮರ್ರೆ. ನಾವು ಹುಡುಕ್ತಿಪ್ಪು ಮಕ್ಕಳ ಕಳ್ಳ. ಅಯ್ಯೋ ಅಕ್ಕ, ಎಂತ ಮೋಸ ಹೋಗಿದೀವಿ ನಾವು. ಇದನ್ನೆಲ್ಲ ಮಾಡಿಸಿದ್ರೆ ನಮ್ಮ ಮಕ್ಕಳು ಈಗ ಮಕ್ಕಳೆಲ್ಲಿದ್ರು? ಗ್ರಾಮೀಣ ಕ್ರೀಡೆ ಕ್ಲಾಸ್ ಅಂತ ಸ್ಕಂದಾಪ್ರಣಿ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಡೋಗಿದ್ದಾರೆ. ಅಯ್ಯಯ್ಯೋ, ನಾವಿಲ್ಲೇ ಇದ್ರ ಕೆಲಸ ಕೆಡತ್ ಮರ್ರೆ. ಇಲ್ಲೇ ಆಟ ಆಡ್ತಾ ಇದ್ರಲ್ಲ, ಎಲ್ಲಿ ಹೋಗ್ಬಿಟ್ರಿ ಇವರು? ಸ್ಕಂದ, ಪ್ರಣಿ, ಪ್ರಣಿ, ಸ್ಕಂದ, ಪ್ರಣಿ. ಬಂದ್ರಲ್ಲ. ಏನೂ ಆಗಿಲ್ಲ ತಾನೇ ನಿಮ್ಗೆ? ಪಪ್ಪ, ಸದ್ಯ ದೇವ್ರ ದೊಡ್ಡವನು, ಮಕ್ಳಿಗೆ ಏನೂ ಆಗಿಲ್ಲ. ಆಗಳಿಂದ ಗಂಟ್ಲು ಹರ್ಕೊಂಡು ಕೂಗ್ತಿತ್ತ ಒಂದು ಕಾಯಿಲೆ ಮಕ್ಕಳೇ. ಪ್ರಣಿ, ಮಕ್ಕಳು ಕಾಣ್ಲಿಲ್ವಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಕೇಳ್ತಾ ಇದಾರೆ. ಅದಕ್ಕೆ ಯಾಕೆ ಒಳ್ಳೆ ಬೈದ್ರು ಅನ್ನೋ ತರ ಅಳ್ತಾ ಇದೆಯಾ? ಏನಾಯ್ತು ಪ್ರಣಿ? ಅಮ್ಮ, ಅದು ಅದು ಕಂದ. ಕಂದ ಸ್ಕಂದ. ಕಂದ ಎಲ್ಲೂ ಕಾಣ್ತಿಲ್ಲಲ್ಲ. ಕಂದ. ಸ್ಕಂದ, 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 ಸ್ಕಂದ. ಪ್ರಣಿ, ಎಲ್ಲಮ್ಮ ಸ್ಕಂದ? ಅಪ್ಪ, ನಾವೆಲ್ಲ ಆಟ ಆಡ್ಬೇಕಾರೆ ಕಂದನ್ ಯಾರೋ ಎಳ್ಕೊಂಡು ಹೋಗ್ಬಿಟ್ರು. ನಾವು ಸ್ಕಂದಾಬ್ರನ್ನ ಸೇವ್ ಮಾಡಬೇಕು ಅಂತ ವೆಹಿಕಲ್ ಇಂದ ಓಡಿದ್ವಿ, ಆದ್ರೆ ಸ್ಕಂದಾಬ್ರ ಸಿಗ್ಲೇ ಇಲ್ಲ. ಆದ್ರೆ
ಆ ಗಾಡಿಯಿಂದ ಈ ಚೀಟಿ ಎಸೆದ್ರು. ಎಲ್ಲಿ ಕೊಡ್ಕಂಬ. ಹೇ ಶಿವಪ್ರಸಾದ್, ನಿನ್ನ ಮಗ ನಿನಗೆ ಬೇಕು ಅಂದರೆ ನಿಮ್ಮ ಸಮ್ಮರ್ ಕ್ಯಾಂಪಲ್ಲಿರೋ ಎಲ್ಲ ಮಕ್ಕಳನ್ನು ನಾಳೆ 4ನೇ ಕ್ಲಾಸಲ್ಲಿರೋ ಬೂತ್ ಬಂಗ್ಲೆ ಹತ್ರ ಕರ್ಕೊಂಡು ಬರಬೇಕು. ಇಲ್ಲ ಅಂದರೆ ನಿನ್ನ ಮಗ ಉಳಿಯಲ್ಲ, ಹುಷಾರ್. ಶಿವರೇ, ಇಲ್ಲಿ ಕಾಣಿ ಮಾರ್ರೆ. ಇದ್ರಲ್ಲಿ ಆ ಕಾರ್ ನಂಬರ್ ಕ್ಲಿಯರ್ ಆಗಿ ತೋರ್ತಿತ್ತು. ಇದನ್ನ ಇಟ್ಕೊಂಡು ಆ ಪಾಪಿ ಎಲ್ಲಿದ್ದಂದಲ್ಲಿ ಹುಡುಕ್ಲಕ್ಕ. ಕಿರ್ಗಮ್ಮ, ನೀವೇನು ಹೆದರ್ಕೊಂಡ್ಬೇಡಿ ಮಾರ್ರೆ. ನಿಮ್ಮ ಮಾತು ಆ ದೇವ್ರಿಗೆ ಕೇಳಿಸ್ತಕ್ಕ ಅಂತ ಧೈರ್ಯವೈರಿ. ಎಂತ ಆತಿತ್ತು ನೋಡಿದ್ರ, ಆ ಭಗವಂತ ನಮ್ಮನ್ನು ಪರೀಕ್ಷೆ ಮಾಡೋಕ್ಕಂತಾನೆ ಕಷ್ಟಗಳನ್ನ ಕೊಡ್ತಾನೆ. ನಾವು ಕಷ್ಟಗಳಿಗೆ ಹೆದರಲ್ಲ ಅಂತ ಅವನಿಗೆ ಗೊತ್ತಾದರೆ ಪರಿಹಾರನೂ ಅವನೇ ಕೊಡ್ತಾನೆ. ಅಶ್ವರ್, ನಡೀರಿ. ನಿಮ್ಮ ಜೊತೆ ನಾವು ಬರ್ತೀವಿ. ಮಾವ, ಮಕ್ಕಳು ಹುಷಾರು. ಆಯ್ತಮ್ಮ. ಪರಮಾತ್ಮ, ಖಂಡಿತ ನೀನಿದೆಯಪ್ಪ, ನೀನಿದೆಯಾ?